ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿದ್ಯಶ್ರೀ. ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ವೀಕ್ಷಕರೇ, ನೀವೆಲ್ಲ ನನ್ನ ಜೊತೆ ಬಟರ್ಫ್ಲೈ ಮೀನಿಂಗ್ ಏನು, ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಬಟರ್ಫ್ಲೈ ಅಂದರೆ ಚಿಟ್ಟೆಯ ಮೀನಿಂಗ್ ಏನು ಅನ್ನೋದನ್ನು ಜರ್ನಿ ಶುರು ಮಾಡಿದ್ದೀವಿ. ಇದು ಪಾರ್ಟ್ 2 ಸೀರೀಸ್ 2. ಇದರಲ್ಲಿ ನಾನು ಇನ್ನೂ ಹೆಚ್ಚಿನ ವಿಚಾರವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬಟರ್ಫ್ಲೈ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾಗಿರುವಂತಹ ವಯಸ್ಕರಿಗೂ ತುಂಬ ಇಷ್ಟ ಆಗುವಂತಹ ಒಂದು ಪ್ರಾಣಿ ಅಂತ ಹೇಳ್ಬೋದು. ನಿಮಗೆ ಗೊತ್ತು, ಬಟರ್ಫ್ಲೈದು ಸೈಕಲ್ ಏನಿರುತ್ತೆ 15 ದಿನಗಳ ಕಾಲ ಇರುತ್ತೆ. ಅಂದರೆ ಅದು ಒಂದು ಮೊಟ್ಟೆಯಲ್ಲಿ ಹುಳುವಾಗಿ, ಅಂದರೆ ಕಂಬಳಿ ಹುಳುವಾಗಿ, ಆ ಕಂಬಳಿ ಹುಳ ಒಂದು ಗೂಡನ್ನು ಕಟ್ಕೊಂಡು ನಂತರ ಅದಕ್ಕೆ ರೆಕ್ಕೆಯನ್ನು ಬಳಸ್ಕೊಂಡು ಅದು 1 ವಾರಗಳ ಕಾಲ ಜೀವಿತ ಅವಧಿಯನ್ನು ಹೊಂದಿರ್ತದೆ. ಅಂದರೆ ಟೋಟಲ್ ಆಗಿ 15 ದಿನಗಳ ಅವಧಿಯನ್ನು ಹೊಂದಿರ್ತದೆ. ಇದೇ ರೀತಿಯಾಗಿ ಈ ಬಟರ್ಫ್ಲೈ ಎನರ್ಜಿ ಏನಿರುತ್ತೋ ಅದು ಹ್ಯೂಮನ್, ನಮ್ಮ ಒಂದು ಜೀವನದಲ್ಲಿ, ಮನುಷ್ಯರ ಜೀವನದಲ್ಲಿ 15 ದಿನಗಳ ಕಾಲ, ಅಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ, ಇಲ್ಲಿ 15 ದಿನಗಳ ಗ್ಯಾಪ್ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಕೂಡ ಇರುತ್ತೆ. ಸ್ಪೆಷಲ್ಲಾಗಿ ಮಾನಸಿಕ ಜೀವನ ಶೈಲಿ ಆಗಿರ್ಬೋದು, ಮತ್ತು ಭಾವನಾತ್ಮಕವಾಗಿರ್ತಕ್ಕಂಥ ಜೀವನ ಶೈಲಿ ಆಗಿರ್ಬೋದು, ಮತ್ತು ದೈಹಿಕವಾಗಿ ನಡೆಸುವಂತಹ ಕ್ರಿಯೆಗಳಾಗಿರ್ಬೋದು, ಇವೆಲ್ಲವೂ 15 ದಿನಗಳ ಕಾಲ ನಮ್ಮ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ನಡೀತಾ ಹೋಗುತ್ತೆ. ಅದೇ ಥರ ಕ್ರಿಯೆ ಇಲ್ಲಿ ಬಟರ್ಫ್ಲೈ ಕೂಡ ಮೀನಿಂಗನ್ನು ತಿಳಿಸುತ್ತೆ. ಏನಂತ ತಿಳಿಸುತ್ತೆ? ನಿಮಗೆ ನಿಮ್ಮ ಸುತ್ತಮುತ್ತ ಬಟರ್ಫ್ಲೈ ಕಾಣಿಸ್ಕೊಳ್ತಾ ಇದೆ ಅಂದರೆ ಮೊದಲನೇದಾಗಿ ನ್ಯೂ ಬಿಗಿನಿಂಗ್, ಅಂದರೆ ಹೊಸ ಅಧ್ಯಾಯ ಅಥವಾ ಹೊಸ ಜೀವನ ಶೈಲಿ, ಹೊಸತು ನಿಮ್ಮ ಜೀವನದಲ್ಲಿ ಪ್ರಾರಂಭ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಒಂದು ಮೀನಿಂಗ್ ಇರ್ತದೆ. ಹಾಗೆ ಇನ್ನು ಕೆಲವರ ಜೀವನದಲ್ಲಿ ಒಂದು ಅಧ್ಯಾಯ ಅಂತ್ಯ ಆಗ್ತಾ ಇದೆ, ಒಂದು ಸೈಕಲ್ ಎಂಡ್ ಆಗ್ತಾ ಇದೆ ಅಂತಲೂ ಅರ್ಥ. ಹಾಗೆಯೇ ನಿಮ್ಮ ಫ್ಯಾಮಿಲಿಯಲ್ಲಿ ನ್ಯೂ ಬಾರ್ನ್ ಬೇಬಿ ಬರೋ ಸಾಧ್ಯತೆ ಇದೆ, ಅಂದರೆ ಒಂದು ಮಗುವಿನ ಜನ್ಮ ಆಗೋ ಸಾಧ್ಯತೆ ಇದೆ ಅನ್ನೋ ಮೀನಿಂಗು ಕೂಡ ಬರುತ್ತೆ. ಅದರ ಜೊತೆಗೆ ಒಬ್ಬ ಪರ್ಸನನ್ನು ಡೆತ್ ಕೂಡ ಆಗೋ ಸಾಧ್ಯತೆ ಇದೆ ಅನ್ನೋ ಮೀನಿಂಗ್ ಕೂಡ ಬರ್ತದೆ. ಹಾಗಂತ ನೀವು ಹೆದರಬೇಡಿ, ವಿಡಿಯೋನ ಮುಂದೆ ನೋಡಿ. ಬಟರ್ಫ್ಲೈ ಮೀನಿಂಗಲ್ಲಿ ನಿಮ್ಮ ಲೈಫಲ್ಲಿ ಅಬಾಂಡೆನ್ಸ್ ಬರುತ್ತೆ ಅನ್ನೋ ಒಂದು ಮೀನಿಂಗ್ ಕೂಡ ಇರುತ್ತೆ. ಅಂದರೆ ಮನಿ ಅಬಾಂಡೆನ್ಸ್ ಆಗಿರ್ಬೋದು, ಅಂದರೆ ಸಮೃದ್ಧಿ, ಸಂಪತ್ತು, ಸುಖ, ಶಾಂತಿ, ನೆಮ್ಮದಿ, ಪ್ರೀತಿ. ಓಕೆ, ಈ ಪ್ರೀತಿ ಪಾರ್ಟ್ನರ್ ಪ್ರೀತಿನೂ ಆಗಿರ್ಬೋದು, ಅಂದರೆ ನಿಮ್ಮ ಡೆಸ್ಟಿನಿ ಪಾರ್ಟ್ನರ್, ಲವರ್ ಪ್ರೀತಿ, ಇದು ಕೂಡ ಆಗಿರುತ್ತೆ. ಅಥವಾ ಯೂನಿವರ್ಸಿಂದ, ಡಿವೈನಿಂದ, ನೀವು ಯಾರಲ್ಲಿ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೀವು ಯಾರಲ್ಲಿ ಆಧ್ಯಾತ್ಮಿಕ ಭಾವವನ್ನು, ಭಕ್ತಿ ಭಾವವನ್ನು ಇಟ್ಟಿರ್ತೀರಿ, ಯಾರನ್ನು ಆರಾಧನೆ ಮಾಡ್ತಿರ್ತೀರಿ, ಅವರಿಂದ ನಿಮಗೆ ಅನ್ಕಂಡೀಷ್ನಲ್ ಲವ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಕೂಡ ಇದರಲ್ಲಿ ಬಟರ್ಫ್ಲೈ ಮೀನಿಂಗ್ ಇದೆ. ಈಗ ಉದಾಹರಣೆಗೆ, ನೀವು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಕಷ್ಟದ ಸನ್ನಿವೇಶವನ್ನು ಅನುಭವಿಸ್ತಾ ಇರ್ತೀರ. ಅದು ಆರೋಗ್ಯದ ದೃಷ್ಟಿಯಲ್ಲಾಗಿರ್ಬೋದು, ಹಣಕಾಸು, ಕೆರಿಯರ್, ಅಥವಾ ಓದು, ವಿದ್ಯಾಭ್ಯಾಸ, ಅಥವಾ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೀವು ಎನ್ಲೈಟ್ಮೆಂಟ್ ಆಗಬೇಕು ಅನ್ನೋ ಒಂದು ಸಂದರ್ಭದಲ್ಲಾಗಿರ್ಬೋದು, ಅಥವಾ ಸಾಂಸಾರಿಕ ಜೀವನದಲ್ಲಿ ತಾಪತ್ರಯಗಳು, ಈ ವಿಚಾರಗಳು ಬಂದಾಗ ನೀವು ತುಂಬ ಹದಗೆಡ್ತೀರಾ, ಹತಾಶರಾಗ್ತೀರಾ, ಮಾನಸಿಕವಾಗಿ ಕುಗ್ಗುತ್ತೀರಾ, ದೈಹಿಕವಾಗಿ ಇನ್ನೂ ಅನಾರೋಗ್ಯಕ್ಕೆ ಒಳಗಾಗ್ತೀರಾ, ಎಮೋಷ್ನಲಿ ಬರ್ಡನ್ ಫೀಲ್ ಮಾಡ್ಕೊಳ್ತೀರಾ, ನಿಮ್ಮನ್ನು ನೀವು ಸ್ಟಕ್ ಎನರ್ಜಿಯಲ್ಲಿ ತಂದಿಟ್ಟಿರ್ತೀರಾ. ಓ ದೇವರೇ, ನನಗೆ ಯಾಕೆ ಈ ರೀತಿಯ ಜೀವನ, ಈ ಥರ ಏನಾದರೂ ಪ್ರಶ್ನೆಗಳನ್ನು ಕೇಳ್ತಿದ್ದಾಗ ಆಗ ಏಂಜಲ್ಸ್ ನಿಮ್ಮ ಹತ್ರ ಬರ್ತಾರೆ ಬಟರ್ಫ್ಲೈ ಮೂಲಕ. ಬಟರ್ಫ್ಲೈ ಅಂದರೆ ಚಿಟ್ಟೆಯ ರೂಪದಲ್ಲಿ ನಿಮ್ಮ ಸುತ್ತಮುತ್ತ ಬರ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ನೀವು ನಿಮ್ಮ ಜೀವನದಲ್ಲಿ ಏನನ್ನು ಅನುಭವಿಸ್ತಾ ಇದ್ದೀರೋ ಆ ಒಂದು ಸೈಕಲ್ಲು ಕ್ಷಣಿಕ, ಅಥವಾ ಕೆಲವು ದಿನಗಳ ಮಾತ್ರ, ಅಥವಾ ಇದೊಂದು ನಿನ್ನ ಜೀವನದ ಒಂದು ಭಾಗದಲ್ಲಿ ಸಣ್ಣ ಭಾಗ. ಅಂದರೆ 100%, ಒಂದು ಸರ್ಕಲ್ ತಗೊಳ್ಳಿ, ಅದು 100% ಇದೆ, ಅದರಲ್ಲಿ 1% ನಿನ್ನ ಒಂದು ಜೀವನದ ಭಾಗ ಆಗಿರ್ತದೆ. ಹಾಗಾಗಿ ಅದನ್ನು ನೀನು ಚಿಂತಿಸಬೇಡ. ಓಕೆ, ಜಾಸ್ತಿ ಕಾಳಜಿ ಮಾಡಬೇಡ, ಅಥವಾ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ ಅಂತ ಹೇಳಿಬಿಟ್ಟು ಇದು ಮೀನಿಂಗ್ ಆಗಿರ್ತದೆ. ಈಗ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಚಿಟ್ಟೆಗಳು ಕಂಡಾಗ ಏನು ಮಾಡಬೇಕು, ಹೇಗೆ ಪ್ರೇಯರ್ ಮಾಡಬೇಕು ಅಂತ. ಮೊದಲನೇದಾಗಿ, ನೀವು ಯಾವ ಸಿಚುಯೇಷನಲ್ಲಿ ಸಿಕ್ಕಾಕೊಂಡಿದ್ದೀರೋ ಆ ಸಿಚುಯೇಷನಿಂದ ಬಿಡುಗಡೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಏಂಜಲ್ಸಿಗೆ ತಿಳಿಸಿ, ಅಥವಾ ಆ ಒಂದು ಚಿಟ್ಟೆಯನ್ನು ನೋಡಿಕೊಂಡು ಪ್ರೇಯರ್ ಮಾಡಿ, ನನಗೆ ಗೈಡ್ ಮಾಡಿ, ಹೆಲ್ಪ್ ಮಾಡಿ, ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ಗುರುಗಳನ್ನು ಕೊಡಿ, ಅವ್ರ ಮೂಲಕನಾದರೂ ನನಗೆ ಮಾರ್ಗದರ್ಶನ ಕೊಡಿ.
ಒಟ್ಟಿನಲ್ಲಿ ನಿಮ್ಮ ಒಂದು ಸಿಚುವೇಶನ್ ಯಾವುದಿದೆ ಅಂದರೆ ಕೆಲವ್ರ ಜೀವನದಲ್ಲಿ ಕಷ್ಟ ನಡೀತಾ ಇರುತ್ತೆ, ಇನ್ನು ಕೆಲವ್ರ ಜೀವನದಲ್ಲಿ ಸುಖ ಜೀವನ ನಡೀತಾ ಇರುತ್ತೆ. ಇದೇನಾಗುತ್ತೆ, ಸೈಕಲ್ಲು ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಆಗ್ತಾ ಇರುತ್ತೆ. ಅಂದರೆ ಯಾರ ಜೀವನದಲ್ಲಿ ಸುಖಮಯ ಜೀವನ ಆಗ್ತಾ ಇರುತ್ತೋ ಕೆಲವರಿಗೆ ಒಂದು ಸ್ಟ್ರಾಂಗ್ ಬೆಲ್ ಅಂತ ಅನ್ಕೋಬೋದು, ಇನ್ನು ಮುಂದೆ ಸ್ವಲ್ಪ ಡೇಂಜರಲ್ಲಿ ಬರ್ಬೋದು, ಸ್ವಲ್ಪ ಜಾಗೃತೆಯಾಗಿರು ಅನ್ನೋ ಮೀನಿಂಗು ಕೂಡ ಈ ಚಿಟ್ಟೆದಾಗಿರ್ತದೆ. ಹಾಗೆ ಇನ್ನು ಕೆಲವರ ಜೀವನದಲ್ಲಿ ಕಷ್ಟದ ದಿನಗಳು ಬರ್ತಾ ಇರುತ್ತೆ, ಕಷ್ಟ ಅನುಭವಿಸ್ತಾ ಇರ್ತೀರ. ಅಂಥ ಸಮಯದಲ್ಲಿ ಇದು ನಿಮಗೆ ಏನು ಮೀನಿಂಗ್ ಬರುತ್ತೆ ಅಂದರೆ, ಇದು ಎಂಡ್ ಆಗ್ತಾ ಇದೆ, ಈ ಸೈಕಲ್ ಎಂಡ್ ಆಗ್ತಾ ಇದೆ, ಹೆದರಬೇಡ, ಮುಂದೆ ಸಾಗು. ನೀವು ವ್ಯೂವರ್ಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.